ಓದುತ್ತಿರುವವರು ವಳ್ಳಪ್ಪ ಕಲ್ಲಪ್ಪ ವನಿಕೆಪ್ಪನವರು. ಮುಖ್ಯಾಂಶಗಳು: ಬೆಂಗಳೂರಿನಲ್ಲಿ ವಿಮಾನ ಹಾರಾಟ, ಒಗರ್ನಾಳ ಡಾಬಾದಲ್ಲಿ 2 ಪ್ಲೇಟ್ ಎಗ್ ರೈಸ್ ಪರೋಟ. ಇತ್ತೀಚೆಗೆ ಬೆಂಗಳೂರಿನಿಂದ ಮುಂಬೈಗೆ ಹೊರಡುವ ರೈಲು ನೊಣವೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮವಾಗಿ ರೈಲಿನಲ್ಲಿದ್ದ ಪ್ರಯಾಣಿಕರು 18 ಮಂದಿ ಸಾವನ್ನಪ್ಪಿದ್ದಾರೆ. ಸತ್ತ ಕುಟುಂಬಕ್ಕೆ ತಲಾ 8 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದಂತ ಹಣಕಾಸು ಸಚಿವ ವಸಗೇರಪ್ಪ ಕುರ್ಕುಂದಿ ಅವರು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಇಂದಿನ ಕುಡಿಯಾಳ ಗ್ರಾಮದ ಮಾರುತೇಶನ ಜಾತ್ರೆಯಲ್ಲಿ ಮಹಿಳೆಯರ ರಿಬ್ಬನ್ ಕಳವಾಗಿದೆ. ಈ ರಿಬ್ಬನ್ ಕಳೆದುಕೊಂಡಂತ ಹೆಣ್ಣು ಮಕ್ಕಳು ಬಾಗಲಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಇದನ್ನು ತಿಳಿದ ತಕ್ಷಣ PSI ಅಮರೇಗೌಡ ಯರ್ದಿಯಾಳ ಅವರು ಭೇಟಿ ನೀಡಿ ಕಳ್ಳರನ್ನು ಬಂಧಿಸಿದ್ದಾರೆ. ಗೋವಾದಿಂದ ಮಂಗಳೂರಿಗೆ ಹೊರಡುವ ವಿಮಾನವನ್ನು ಸೊಳ್ಳೆಗೆ ಡಿಕ್ಕಿ ಹೊಡೆದು 25 ಮಂದಿ ಸಾವನ್ನಪ್ಪಿದ್ದಾರೆ. ಸತ್ತವರನ್ನು ವಕ್ರಾಣಿ OPD ಆಸ್ಪತ್ರೆಗೆ ಸೇರಿಸಲಾಗಿದೆ. ಬದುಕುಳಿದವರನ್ನು ಸುಡುಗಾಡಿಗೆ ಸೇರಿಸಲಾಗಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ರಾಜಕೀಯ ಚದುರಂಗದ ಆಟ ಬಹಳಷ್ಟು ಬಿರುಸುಗೊಂಡಿದೆ. ಇದರಲ್ಲಿ ಯಾರು ಬೀಳುವರು, ಯಾರು ಹೇಳುವರು ಎಂಬುದನ್ನು ತಿಳಿದಿಲ್ಲ ಎಂದು ಚುನಾವಣಾಧಿಕಾರಿ ದುರ್ಗಪ್ಪ ವಕ್ರಾಣಿ ಅವರು ತಿಳಿಸಿದ್ದಾರೆ. ಈ ಹೊಸ ವರ್ಷ ಯುಗಾದಿ ನಂತರ ಬರುವ ಮುಂಗಾರು ಮೇಘರಾಜ ಬಹಳ ಚುರುಕಾಗಿದ್ದಾನೆ. ಆದ ಕಾರಣ ರೈತರನ್ನು ಸಂತೋಷಗೊಳಿಸಬೇಕೆಂದು ಮಳೆರಾಯನ ಆರ್ಭಟ ಹೆಚ್ಚಾಗಿದೆ. ಆದ್ದರಿಂದ ಹವಾಮಾನ ವರದಿಯವರು ತಿಳಿಸಿದ್ದಾರೆ. ರೈತರಿಗೆ ಉತ್ತಮವಾದ ಬೀಜ ಗೊಬ್ಬರ ಮತ್ತು ರಸಗೊಬ್ಬರವನ್ನು ಪೂರೈಸಬೇಕೆಂದು ಕೃಷಿ ಸಚಿವ ಸಿದ್ದಪ್ಪ ಮ್ಯಾಗಡಮನಿ ಅವರು ತಿಳಿಸಿದ್ದಾರೆ. ಹಾಲಿನ ದರ ಹೆಚ್ಚಳ ಈ ವರ್ಷ ಪ್ರತಿ ಹಾಲಿಗೆ 60 ರೂಪಾಯಿ ಮಾಡುತ್ತೇನೆಂದು ಪಶುಸಂಗೋಪನೆ ಸಚಿವ ವೀರಭದ್ರಪ್ಪ ಕರಿಗೌಡರು ತಿಳಿಸಿದ್ದಾರೆ. ಗುಟ್ಕಾ ಮತ್ತು ಮದ್ಯಪಾನ ನಿಷೇಧ ಈ ವರ್ಷ ಗುಟ್ಕಾ ಮತ್ತು ಮದ್ಯಪಾನದಿಂದ ಬಹಳಷ್ಟು ಜನರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆದ್ದರಿಂದ ಗುಟ್ಕಾ ಮತ್ತು ಮದ್ಯಪಾನವನ್ನು ಮಾರಾಟ ಮಾಡುವುದನ್ನು ನಿಲ್ಲಿಸುತ್ತೇನೆಂದು ಅಬಕಾರಿ ಸಚಿವ ಮಲ್ಲಪ್ಪ ಅಂಗಡಿ ಅವರು ತಿಳಿಸಿದ್ದಾರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.